ಗುರು ಸಿದ್ದರಾಮ ಜಯಂತಿಯಲ್ಲಿ ಶುರುವಾಯ್ತಾ ಬಣ ರಾಜಕೀಯ. ಸಿದ್ದರಾಮ ಜಯಂತಿಗೆ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಯಾಕಿಲ್ಲ ಆಹ್ವಾನ ನೀಡಲು ಬಂದ ನೊಳಂಬರಿಗೆ ಅವಮಾನಿಸಿದ್ರ ವಿ ಸೋಮಣ್ಣ. ಎಸ್, ಪ್ರಜಾಶಕ್ತಿ ಟಿವಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ಗಜೇಂದ್ರ. ವೀಕ್ಷಕರೇ, ಗುರು ಸಿದ್ದರಾಮ ಜಯಂತಿ ಏನು ನೊಳಂಬ ಲಿಂಗಾಯತ ಸಂಘದಿಂದ ಜನವರಿ 14 ಮತ್ತು 15ರಂದು ಇವತ್ತು ಮತ್ತೆ ನಾಳೆ 2 ದಿನ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಹಿನಿ ಸಭಾಂಗಣದಲ್ಲಿ 852ನೇ ಏನು ಗುರು ಸಿದ್ದರಾಮ ಜಯಂತಿ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಡೆಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಹೊರ ರಾಜ್ಯಗಳಿಂದಲೂ ಕೂಡ ನೊಳಂಬ ಲಿಂಗಾಯತರು, ಹಾಗೆ ಲಿಂಗಾಯತ ಸಮಾಜದವರು ಮತ್ತೆ ಉಳಿದ ಎಲ್ಲ ಸಮಾಜದ ನಾಯಕರುಗಳು, ಮುಖಂಡರುಗಳು, ರಾಜಕೀಯ ನಾಯಕರುಗಳು ಇವರೆಲ್ಲರೂ ಕೂಡ ಆಗಮಿಸ್ತಾರೆ. ಈ ಒಂದು ಸಿದ್ದರಾಮ ಜಯಂತಿ 52 ವರ್ಷಗಳಿಂದಲೂ ಕೂಡ ಸತತವಾಗಿ ನೆಟ್ಕೊಂಡು ಬರ್ತಾ ಇದೆ. ಇದಕ್ಕೆ ಆದಂತ ಒಂದು ದೊಡ್ಡ ಇತಿಹಾಸ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು 14ನೇ ತಾರೀಕು ಇವತ್ತು ಬೆಳಗ್ಗೆ ಮಕರ ಸಂಕ್ರಾಂತಿ ಹಬ್ಬದಂದು ಏನು ನಡೀತಾ ಇರುವಂತ ಸಿದ್ದರಾಮ ಜಯಂತಿ ಕಾರ್ಯಕ್ರಮವನ್ನ ಕೆರಗೋಡಿಯ ರಂಗಾಪುರದ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಬಿಜೆಪಿಯ ನಾಯಕರಾಗಿರುವಂತ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ BS ಯಡಿಯೂರಪ್ಪನವರು ಕಾರ್ಯಕ್ರಮನ ಉದ್ಘಾಟಿಸ್ತಾರೆ. ಹಾಗೆ ಇದರಲ್ಲಿ ನೊಳಂಬ ಸ್ಮರಣ ಸಂಚಿಕೆ, ನೊಳಂಬರ ಇತಿಹಾಸ ಸಾಕ್ಷ್ಯಚಿತ್ರ, ನೊಳಂಬ ವೆಬ್ಸೈಟ್ ಲೋಕಾರ್ಪಣೆಯನ್ನು ಕೂಡ ಮಾಡ್ತಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ, ಗೋಪಾಲಯ್ಯ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಅವರು, ಮಾಜಿ ಸಚಿವ JC ಮಾಧುಸ್ವಾಮಿ, ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರೆಲ್ಲರೂ ಕೂಡ ಸಾಹಿತ್ಯ ಗೋಷ್ಠಿಗೆ ಆಗಮಿಸಿ ಇದನ್ನ ನೆರವೇರಿಸ್ತಾರೆ. ಹಾಗೆ ಜನವರಿ 15ರಂದು ಏನು 10:30 ಗಂಟೆಗೆ ಮಹಿಳಾ ಮತ್ತು ಕೃಷಿ ಗೋಷ್ಠಿಯನ್ನ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಅವರು ಹಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯುತ್ತೆ. ಇದರಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತರರು ಭಾಗವಹಿಸಲಿದ್ದಾರೆ. ನೊಳಂಬ ಲಿಂಗಾಯತ ಸಂಘದ ಜಿಲ್ಲಾ ಘಟಕದ ನಿರ್ದೇಶಕರಾದ ಗಂಗಾಧರಯ್ಯ ಅವರು ಇದಕ್ಕೆ ಎಲ್ಲ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಸಿದ್ದರಾಮ ಜಯಂತಿ ಬಗ್ಗೆ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅನ್ನುವಂತ ಕಾರಣ ನಾನು ತಿಳಿಸ್ತಾ ಹೋಗ್ತೇನೆ. ಯಾಕೆಂದ್ರೆ ಸಿದ್ದರಾಮ ಜಯಂತಿಯೇ ಈಗ ರಾಜಕೀಯದ ಬಡಬಡಿದಾಟಕ್ಕೆ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಶುರು ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಸಿದ್ದರಾಮ ಜಯಂತಿ ಏನು ನೊಳಂಬ ಲಿಂಗಾಯತ ಸಮುದಾಯದವರು ಆರಾಧಿಸುವಂತ ಸಿದ್ದರಾಮ ಹಾಗೆ ಬಸವಣ್ಣ ಇವರಿಬ್ಬರನ್ನೂ ಕೂಡ ತನ್ನ ಆರಾಧ್ಯ ದೈವರು ಅಂತ ನಂಬಿರುವಂತ ನೊಳಂಬ ಲಿಂಗಾಯತರಿಗೆ ಈ ಒಂದು ಜಯಂತಿ ಅತ್ಯಂತ ಪ್ರಾಮುಖ್ಯತೆ ಇರುವಂಥದ್ದು. ಇದೇ ಅವರ ಜಯಂತಿ. ಇದೊಂದು ಸಿದ್ದರಾಮ ಜಯಂತಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದ್ದೂರಿಯಾಗಿ, ಹಾಗೆ ಬಸವ ಜಯಂತಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡುವಂಥದ್ದು ಈ ಧರ್ಮದವರು. ಈ ನೊಳಂಬ ಸಮುದಾಯದವ್ರಿಗೆ ತನ್ನದೇ ಆದಂಥ ಇತಿಹಾಸ ಇದೆ. ನೊಳಂಬರು ರಾಜ ಮನೆತನದವರು. ಇವರು ಹಲವಾರು ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಇವರ ಆಳ್ವಿಕೆ ಇತ್ತು. ಇದೆಲ್ಲವೂ ಕೂಡ ಇವರ ಇತಿಹಾಸ ಇರುವಂಥದ್ದು. ಇದೆಲ್ಲವುದರ ಒಂದು ಭಾಗ ಆದರೆ ಈಗ ಇದು ಬಣ ರಾಜಕೀಯಕ್ಕೆ ಒಂದು ಶುರುವಾಗಿರುವಂಥದ್ದು ಆತಂಕವೇ ಸರಿ ಅಂತಾನೆ ಹೇಳ್ಬೋದು. ಏನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ತುಮಕೂರಿನ ಸಂಸದರಾಗಿರುವಂಥ ವಿ ಸೋಮಣ್ಣ ಅವರು ತುಮಕೂರಿನಿಂದ ಸ್ಪರ್ಧೆ ಮಾಡಿ NDA ಅಭ್ಯರ್ಥಿಯಾಗಿ ಈಗ ಗೆದ್ದು ಕೇಂದ್ರದ ರೈಲ್ವೆ ಸಚಿವ ಹಾಗೆ ಜಲಶಕ್ತಿ ಸಚಿವರಾಗಿ ವಿ ಸೋಮಣ್ಣ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವೇ ಕೊಟ್ಟಿಲ್ವಾ? ಆಹ್ವಾನ ಕೊಡೋದಕ್ಕೆ ಬಂದಂತ ನೊಳಂಬ ಸಮುದಾಯದವರನ್ನ ವಿ ಸೋಮಣ್ಣ ಅವಮಾನಿಸಿದ್ರಾ? ಇದೆಲ್ಲವೂ ಕೂಡ ಈಗ ರಾಜ್ಯದಲ್ಲಿ, ಅದರಲ್ಲೂ ನೊಳಂಬ ಸಮುದಾಯದವರಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಏನು ವಿಚಾರ ಅಂತ ಬಂದ್ರೆ, ಗುರು ಸಿದ್ದರಾಮ ಜಯಂತಿ 852ನೇ ಗುರು ಸಿದ್ದರಾಮ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿ ಸೋಮಣ್ಣ ಅವ್ರನ್ನ ಆಹ್ವಾನಿಸ್ಬೇಕು ಅಂತಾನೆ ಮುಖಂಡರುಗಳು, ಏನು ನೊಳಂಬ ಸಮುದಾಯದ ಮುಖಂಡರುಗಳು ಅವರ ಮನೆಗೆ ಹೋಗ್ತಾರೆ. ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನೊಳಂಬ ಸಮುದಾಯದವರಿಗೆ, ನೀವು ಅಲ್ಲಿರುವಂಥ ಮುಖಂಡರುಗಳಿಗೆ, ನೀವು ಯಡಿಯೂರಪ್ಪನವ್ರ ಬಳಿ ಇರ್ತೀರಾ, GS ಬಸವರಾಜು ಅವ್ರ ಬಳಿನೂ ಇರ್ತೀರಾ, ಎಲ್ಲರ ಹತ್ರನೂ ಇರ್ತೀರಾ, ನಿಮಗೆ ಯಾಕಪ್ಪ ನಾವು ಬರಬೇಕು, ನನ್ನನ್ನು ಎಲ್ಲ ಹಾಕ್ಸಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಆಗ ಏನು ಮುಖಂಡರುಗಳು ಸಿಟ್ಟಾಗ್ತಾರೆ, ನಾವೆಲ್ಲರ ಬಳಿನೂ ಇರ್ತೀವಿ. ಈ ಕಾರ್ಯಕ್ರಮಕ್ಕೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, JDSನ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, BJP ನಾಯಕರುಗಳು ಬರ್ತಾರೆ. ಇದೇ ಸಮುದಾಯದಲ್ಲಿ ಹಲವಾರು ರಾಜಕೀಯ ಮುಖಂಡರುಗಳು ಕೂಡ ಮೆಂಬರ್ಗಳಾಗಿದ್ದಾರೆ.
ಏನು ಪೊಸಿಷನ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಈ ಸಂಘದಲ್ಲಿ. ಇಂತಹ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಆಹ್ವಾನ ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಮುಖಂಡರುಗಳನ್ನ ಅವಮಾನಿಸುವಂತ ಕೆಲಸ ಮಾಡ್ತಾರೆ. ಆಗ ಅಲ್ಲಿದ್ದಂತ ಓರ್ವ ಮುಖಂಡ ಇದೆಲ್ಲದನ್ನು ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಮೊಬೈಲ್ ತೆಗೆದಂತ ಸಂದರ್ಭದಲ್ಲಿ ಅವರ ಏನು ವಿ ಸೋಮಣ್ಣ ಅವರ ಗನ್ಮ್ಯಾನ್ ಅವ್ರನ್ನ ಮೊಬೈಲನ್ನು ಕಿತ್ಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ಮೊಬೈಲ್ ಕೆಳಕ್ಕೆ ಬಿದ್ದು ಒಡೆದಂಥ ಸಂದರ್ಭದಲ್ಲಿ ಇದೆಲ್ಲವುದರ ಒಂದು ದೊಡ್ಡ ಹಂತಕ್ಕೆ ಗಲಾಟೆ ಅಲ್ಲಿ ಶುರುವಾಗುವಂಥದ್ದು. ಅವ್ರನ್ನ ಅವಮಾನಿಸುವಂಥ ಕೆಲಸ ಮಾಡಿದ್ರ ಹಾಗಾದರೆ ವಿ ಸೋಮಣ್ಣ ಅನ್ನುವಂಥ ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಅವರು ಮುಖಂಡರುಗಳು ಏನು ವಿ ಸೋಮಣ್ಣ ಅವ್ರನ್ನ ಆಹ್ವಾನಿಸೋದಕ್ಕೆ ಹೋಗ್ತಾರೆ, ನಂತರ ಏನು ನೊಳಂಬ ಸಂಘಕ್ಕೆ ಬಂದು ಈ ಮಾಹಿತಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ನಾವು ವಿ ಸೋಮಣ್ಣ ಅವ್ರನ್ನ ಕರೆದ್ರೆ ನಮಗೆ ಅವಮಾನ, ಇದು ವಿ ಸೋಮಣ್ಣ ಅವರು ಇಷ್ಟೆಲ್ಲ ಮಾಡಿದಾರ ಅನ್ನುವಂಥ ಕಾರಣದಿಂದಾಗಿ ಅವರನ್ನು ಈ ಕಾರ್ಯಕ್ರಮದಿಂದ ಆಚೆ ಇಡುವಂಥ ಪ್ರಯತ್ನ ಆಗುತ್ತೆ. ಯಾಕೆ ಆಚೆ ಇಟ್ರು ಅಂದರೆ ಇದು ಕಾರಣ ಅಂತ ಚರ್ಚೆ ನಡೀತಾ ಇರುವಂಥದ್ದು. ಅದೆಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸತ್ಯ ಅನ್ನುವಂಥದ್ದು, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನುವಂಥದ್ದನ್ನ ವಿ ಸೋಮಣ್ಣ ಅವರೇ ಹೊರ ಹಾಕಬೇಕಾದಂಥ ವಿಚಾರ. ವಿ ಸೋಮಣ್ಣ ಅವರ ವಿಚಾರಕ್ಕೆ ಬಂದಾಗ ನೋಡಿ, ತುಮಕೂರಿನಲ್ಲಿ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಇರುವಂಥದ್ದು ನೊಳಂಬ ಸಮುದಾಯದವ್ರದ್ದೇ. ತಿಪಟೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುಮಕೂರು ಈ ಭಾಗಗಳಲ್ಲಿ ಅತಿ ಹೆಚ್ಚು ನೊಳಂಬ ಲಿಂಗಾಯತರ ವೋಟ್ ಬ್ಯಾಂಕ್ ಇರುವಂಥ ಕ್ಷೇತ್ರ. ಅದಕ್ಕೆ 40 ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನಯ್ಯ, ನಂತರ GS ಬಸವರಾಜು ಎಲ್ಲ ಅವರ ಆ ಸಮುದಾಯಕ್ಕೆ ರಾಜಕೀಯ ಪಕ್ಷಗಳು ಮಣೆ ಆಗ್ತಿದ್ದಂಥದ್ದು. ಇಲ್ಲಿ ನೊಳಂಬ ಸಮುದಾಯದ ವೋಟ್ ಬ್ಯಾಂಕ್ ಬಹಳ ಸದೃಢ ಆಗಿದೆ. ಅವರ ಸಮುದಾಯದವ್ರನ್ನ ನಿಲ್ಲಿಸಿದ್ರೆ ಇಲ್ಲಿ ನಮಗೆ ಗೆಲುವು ಖಚಿತ ಅನ್ನುವಂಥ ರಾಜಕೀಯ ಪಕ್ಷದವರು ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡು ಇಷ್ಟೆಲ್ಲ 40 ವರ್ಷಗಳಿಂದಲೂ ಕೂಡ ಇತಿಹಾಸದಲ್ಲಿ ಅದೇ ಸಮುದಾಯದವರಿಗೆ ವೋಟ್ ಬ್ಯಾಂಕ್ ಇರುವಂಥ ಕಾರಣದಿಂದಾಗಿ ಅವ್ರಿಗೆ ಟಿಕೆಟ್ ಕೊಟ್ಟು ಬಂದು ಅವರು ಗೆಲ್ತಾ ಇದ್ರು. 40 ವರ್ಷಗಳ ಕಾಲ ನೊಳಂಬ ಸಮುದಾಯದವರೇ, ಮಲ್ಲಿಕಾರ್ಜುನಯ್ಯ ಅವ್ರು ಬಿಟ್ಟರೆ ಇನ್ನ GS ಬಸವರಾಜ್ ಅವರೇ ಅತಿ ಹೆಚ್ಚು ತುಮಕೂರು ಸಂಸದ ಸ್ಥಾನವನ್ನು ಆಳಿರುವಂಥವ್ರು. ಈ ಒಂದು ಕಾರಣದಿಂದಾಗಿ ಇವರನ್ನ ಬಿಟ್ಟರೆ ಇನ್ನು ನೊಳಂಬ ಸಮುದಾಯಕ್ಕೆ ಸೇರಿದಂಥವ್ರು JC ಮಾಧುಸ್ವಾಮಿ ಅವರು. ಇವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬಹಳ ದೊಡ್ಡ ಚರ್ಚೆ ನಡೀತು. ಯಡಿಯೂರಪ್ಪನವರು ಕೂಡ ಇವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಶತಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ವರುಣ ಕ್ಷೇತ್ರದಿಂದ, ಚಾಮರಾಜ ಕ್ಷೇತ್ರದಿಂದ ಹೀನಾಯವಾಗಿ ಸೋಲನ್ನಪ್ಪಿ ಎಲ್ಲೋ ಒಂದು ಕ್ಷೇತ್ರ ಸಿಕ್ಕಿದ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಯಲ್ಲಿ GS ಬಸವರಾಜು ಅವರ ಮರೆಗೆ ಹೋಗಿ ಇವರು ಟಿಕೆಟನ್ನು ಗಳಿಸ್ಕೊಂಬಂದ್ರು ವಿ ಸೋಮಣ್ಣ. ಹೈಕಮಾಂಡ್ ಮನವೊಲಿಸಿ, ರಾಜ್ಯದ ಮುಖಂಡರುಗಳು ಅದರಲ್ಲೂ ಯಡಿಯೂರಪ್ಪನವರ ಮನವೊಲಿಸಿ, ಯಡಿಯೂರಪ್ಪನವ್ರಿಗೆ ಅತ್ಯಂತವಾಗಿ ದ್ವೇಷ ಕಾರ್ತಾ ಇದ್ದಂಥ ವಿ ಸೋಮಣ್ಣ ಟಿಕೆಟ್ಗೋಸ್ಕರ ವಿ ಸೋಮಣ್ಣ ಯಡಿಯೂರಪ್ಪನವರ ಜೊತೆ ಸೇರಿಕೊಂಡು ವಿಜೇಂದ್ರ ಅವ್ರನ್ನ ಆಡಿ ಹೊಗಳಿ ಟಿಕೆಟನ್ನು ಗಟ್ಟಿಸ್ಕೊಂಡ್ರು. ಇದೆಲ್ಲವುದು ಆದಮೇಲೆ ವಿ ಸೋಮಣ್ಣ ಅವರು ಯಡಿಯೂರಪ್ಪನವರ ಭಾವಚಿತ್ರ, GS ಬಸವರಾಜು ಅವರ ಭಾವಚಿತ್ರವನ್ನು ಇಟ್ಕೊಂಡು ತುಮಕೂರಿನಲ್ಲಿ ನೊಳಂಬರು ಎಷ್ಟೇ ಕೋಪ ಇದ್ರೂ ಕೂಡ GS ಬಸವರಾಜು ಅವರಕ್ಕಿದ್ದ ರಾಜಕೀಯ ಹಿಡಿತ, ಯಡಿಯೂರಪ್ಪನವರಿಗೆ ತುಮಕೂರಿನ ಮೇಲೆ ಹಿಡಿದಂಥ ರಾಜಕೀಯ ಹಿಡಿತದಿಂದಾಗಿ ವಿ ಸೋಮಣ್ಣ ಅವರು ಅಭೂತಪೂರ್ವವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಚರ್ಚೆ ಆಗಿರುವಂಥದ್ದು, ಅವರ ಮಾತಾಗಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಗೆದ್ದಂಥ ಸಂದರ್ಭದಲ್ಲಿ ಇವರು ನೊಳಂಬ ಸಮುದಾಯವನ್ನ ಹಿಂದೆ ಇಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನೊಳಂಬ ಸಮುದಾಯದವರ ಪ್ರಶ್ನೆ ಇದು. ಹಾಗೆ ಮಾಧುಸ್ವಾಮಿ ಅವರು ಈಗ ಟಿಕೆಟ್ ವಂಚಿತರಾಗಿದ್ರು ಕೂಡ ಯಡಿಯೂರಪ್ಪನವರು ಕೊಟ್ಟಂತ ಮಾತು ಏನು MLC ಮಾಡ್ತೀನಿ ಅನ್ನೋ ಅದು ಕೂಡ ಹುಸಿ ಆಯಿತು. ಇದೆಲ್ಲವುದನ್ನು ಸಹಿಸಿಕೊಂಡಂಥ ನೊಳಂಬ ಸಮುದಾಯ BJP ಪರನೇ ನಿಂತ್ಕೊಳ್ತು. ಆದರೆ ಈಗ ಅದೇ ನೊಳಂಬ ಸಮುದಾಯದವ್ರಿಗೆ ವಿ ಸೋಮಣ್ಣ ಅವಮಾನಿಸಿದ್ರ ಅನ್ನುವಂಥ ಕಾರಣದಿಂದಾಗಿ ಅವ್ರನ್ನ ಜಯಂತಿಯಿಂದ ಹೊರ ಇಡಲಾಗಿದೆ ಅನ್ನುವಂಥದ್ದು. ಏನಿದಕ್ಕೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಆಹ್ವಾನ ನೀಡಿಲ್ಲ ಅನ್ನುವಂಥ ವಿಚಾರವಾಗಿ ಇವತ್ತು ತುಮಕೂರಿನಲ್ಲಿ ನೊಳಂಬ ಸಮಾಜದ ನಾಯಕರಿಂದ ವಿ ಸೋಮಣ್ಣ ಪರ ಬ್ಯಾಟಿಂಗ್ ನಡೆಯುವಂಥ ಕೆಲಸನೂ ಕೂಡ ಆಯಿತು. ಏನು ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಒಂದು ವಿ ಸೋಮಣ್ಣ ಪರ ಅವರು ಬ್ಯಾಟಿಂಗನ್ನು ಮೀಸಿದ್ರು. ವಿ ಸೋಮಣ್ಣ ಅವ್ರಿಗೆ ಸಿದ್ದರಾಮ ಜಯಂತಿಗೆ ಆಹ್ವಾನ ಕೊಟ್ಟಿಲ್ಲ. ನೊಳಂಬ ಸಂಘದ ಕೆಲ ಪದಾಧಿಕಾರಿಗಳು ವೈಯಕ್ತಿಕ ದ್ವೇಷದಿಂದ ಈ ರೀತಿಯಾಗಿ ಅಪಮಾನ ಮಾಡಿದ್ದಾರೆ ವಿ ಸೋಮಣ್ಣ ಅವ್ರಿಗೆ. ವಿ ಸೋಮಣ್ಣ ರಾಷ್ಟ್ರ ಮಟ್ಟದ ನಾಯಕ. ವಿ ಸೋಮಣ್ಣ ಒಬ್ಬ ವೀರಶೈವ ಸಮಾಜದ ನಾಯಕ ಆಗಿರುವಂಥದ್ದು. ಲೆಕ್ಕಕ್ಕೆ ಬಾರದವ್ರನ್ನೆಲ್ಲ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಸಲಾಗಿದೆ. ವಿ ಸೋಮಣ್ಣ ನೊಳಂಬ ಸಮುದಾಯಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅರಸೀಕೆರೆ, ಬೆಂಗಳೂರು ಸೇರಿದಂತೆ ಹಲವು ಕಡೆ ಸಮುದಾಯ ಭವನ ಹಾಸ್ಟೆಲ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಜಾತ್ಯತೀತ ನಾಯಕ. ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನ ಹೆಸರನ್ನು ಹಾಕ್ಸಿದ್ರೆ ಅದು ಗೌರವ ಘನತೆ ಜಾಸ್ತಿ ಆಗ್ತಾ ಇತ್ತು. ಅವರ ಆಹ್ವಾನನೇ ಕೊಟ್ಟಿಲ್ಲ, ಇದು ಸರಿಯಿಲ್ಲ ಅಂತ ನೊಳಂಬ ಸಮುದಾಯದ ಇಲ್ಲಿನ ಮುಖಂಡರು
ನೊಳಂಬ ಸಂಘದ ಅಧ್ಯಕ್ಷ ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ತುಮಕೂರಿನಲ್ಲಿ ಹಂಚ್ಕೊಂಡಿರುವಂಥದ್ದು ಮಾಧ್ಯಮದವರೊಂದಿಗೆ. ಇದೆಲ್ಲ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ನೊಳಂಬ ಸಮುದಾಯದ ಸಂಘದವರ ವಾದ ಏನಪ್ಪಾ ಅಂದ್ರೆ, ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವ್ರು ಇನ್ನಿಲ್ಲದ ಮಾತುಗಳನ್ನ ಸೃಷ್ಟಿ ಮಾಡಿದ್ರು, ಇನ್ನಿಲ್ಲದ ತಕರಾರನ್ನ ಮಾಡಿದ್ರು. ನಾವು ಯಾವತ್ತೂ ಕೂಡ ಸ್ವಾಭಿಮಾನಿಗಳಾಗಿದ್ದೇವೆ, ಅವರು ನಮಗೆ ಎಷ್ಟು ಗೌರವ ಕೊಡ್ತಾರೆ ನಾವು ಗೌರವ ತೆಗೆದುಕೊಳ್ತೀವಿ. ನಾವು ಯಡಿಯೂರಪ್ಪನವ್ರ ಬಳಿಯೂ ಇರ್ತೀವಿ, ಕಾಂಗ್ರೆಸ್ನವ್ರ ಬಳಿಯೂ ಇರ್ತೀವಿ, GS ಬಸವರಾಜು ಅವ್ರ ಬಳಿ ಇರ್ತೀವಿ. ಅದಕ್ಕೂ ಇವ್ರಿಗೂ ಏನ್ ಸಂಬಂಧ ಅನ್ನುವಂಥದ್ದು ಅವರ ವಾದ ಆಗಿರುವಂಥದ್ದು, ಮಾಹಿತಿ ಬಂದಿರುವಂಥದ್ದು. ಇದೆಲ್ಲ ಒಂದು ಕಡೆ ಆದ್ರೆ ಗುರು ಸಿದ್ದರಾಮ ಜಯಂತಿಯನ್ನ ಮಾಡುವಂಥದ್ದು ಬಹಳ ಇತಿಹಾಸವುಳ್ಳ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಈ ನೊಳಂಬ ಸಮುದಾಯದವ್ರಿಗಾಗಿರ್ಬೋದು, ವೀರಶೈವ ಲಿಂಗಾಯತ ಸಮುದಾಯದವ್ರಿಗಾಗಿರ್ಬೋದು, ವಚನವೇ ಒಂದು ಗ್ರಂಥ. ಆ ಒಂದು ಗ್ರಂಥವನ್ನ ಇಟ್ಕೊಂಡು ಬಸವ ತತ್ವಗಳನ್ನು ಅಳವಡಿಸ್ಕೊಂಡು ಗುರು ಸಿದ್ದರಾಮ ಜಯಂತಿ ಏನಕ್ಕೆ ಮಾಡಬೇಕು, ಗುರು ಸಿದ್ದರಾಮ ಜಯಂತಿಯಿಂದ ಜನಗಳಿಗೆ ಏನು ಅನುಕೂಲ, ಸಿದ್ದರಾಮ ಜಯಂತಿಯಿಂದ ನಾವು ಯಾವ ಸಂದೇಶವನ್ನ ಕೊಡ್ತೀವಿ, ಇದೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನ ಆಗುತ್ತೆ. ಯಾಕೆಂದ್ರೆ ಸಿದ್ದರಾಮೇಶ್ವರರು ನೀಡಿದಂಥ ಸಂದೇಶಗಳಿದಾವಲ್ಲ, ಅದೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಳವಡಿಸ್ಕೊಂಡ್ರೆ ಅವನ ಜೀವನವೇ ಒಂದು ಸಾರ್ಥಕ ಆಗುತ್ತೆ. ಬಸವಣ್ಣನ ವಚನಗಳನ್ನ ಅಳವಡಿಸ್ಕೊಂಡ್ರೆ ಅವನ ಜೀವನವೇ ಆದರ್ಶವಾಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಅವ್ರು ಸಾರಬೇಕಿತ್ತು. ಸಿದ್ದರಾಮ ಜಯಂತಿ ಈಗ ರಾಜಕೀಯದ ಬಣಬಡಿದಾಟಕ್ಕೆ ಶುರುವಾಗ್ತಾ ಇದೆ, ರಾಜಕೀಯದ ತಿರುವನ್ನ ಪಡ್ಕೊಳ್ತಾ ಇದೆ ಎನ್ನುವಂಥದ್ದು ಬಹಳ ದೊಡ್ಡ ಆತಂಕವೇ ಸರಿ ಎನ್ನುವಂಥ ವಿಚಾರ ಇವತ್ತು ಪ್ರಜಾಶಕ್ತಿ ಟಿವಿಯಲ್ಲಿ ನಾನು ಚರ್ಚೆ ಮಾಡಿದಂಥ ವಿಚಾರ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ಇವರೆಗಿನ ವಿಶೇಷ ಕಾರ್ಯಕ್ರಮವಾಯಿತು. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.